ಹಲೋ ನಮಸ್ಕಾರ ಅಭಿಮಾನಿಗಳೇ. ಇವತ್ತ ಮಧ್ಯಾಹ್ನ ನಿಮ್ಮ ಕಡೆ ನಾನು ಲಾಗನ್ ತಗೊಂಡ್ ಬಂದಿದ್ದೀನಿ. ಲಾಗ್ ಅಂದ್ರೆ ಒಂದು ಸ್ಪೆಷಲ್ ವಿಡಿಯೋ ತಗೊಂಡ್ ಬಂದಿದ್ದೀನಿ. ಅದು ಏನಪ್ಪಾ ಅಂತಂದ್ರೆ ಇವತ್ತ ನಮ್ಮ ಪರಿಚಯದವರು ಪ್ರಮೋದ್ ಪಾಟೀಲ್ ಅಂತ ಫೋನ್ ಮಾಡಿದ್ರು. ಸಡನ್ ಆಗಿ ಫೋನ್ ಮಾಡಿದ್ರು. ಅವರು ನಮಗ್ ಭೇಟಿ ಆಗ್ಲಿಕ್ಕೆ ಒಬ್ರು ಹೊಸ ಅತಿಥಿಗೆ ನಮ್ಮ ಮನೆಗೆ ಕರ್ಕೊಂಡ್ ಬರ್ತಾ ಇದಾರಂತೆ. ಅವ್ರು ಯಾರು ಏನು ಅಂತ ನೋಡೋಣ. ನಮಗ ಹೇಳಿದ್ರವ್ರೆ ನೀವು ರೆಡಿಯಾಗಿ ಕೂಡ್ರಿ, ಸ್ವಲ್ಪ ನಿಮ್ಗೆ ನಾವು ಹೇಳ್ತೀವಿ ಯಾವ ರೀತಿ ಏನ್ ಮಾಡೋದಂತ ಹೇಳಿ ಅವ್ರು ನಮ್ಗ ಭೇಟಿಯಾಗ ಬರ್ತಾ ಇದಾರ. ಅದಕ್ಕೆ ನೋಡೋಣ ಏನ್ ಅವ್ರು ಹೇಳ್ತಾರ ಏನು ನಾ ಎಲ್ಲ ನಿಮ್ಗೆ ಡಿಟೇಲ್ ಆಗಿ ಅವಾಗ ಹೇಳ್ತೀನಿ. ಹಾಯ್, ಹಲೋ, ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಮನೆಗೆ ಒಬ್ಬರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ. ಅತಿಥಿಯವರನ್ನ ಕರ್ಕೊಂಡು ನಮ್ಮ ಹಳೆಯ ಒಂದು ಗೆಳೆಯ ಮಗನ ಸಮಾನ. ಅವನಿಗೆ ನಾವು ಒಂದೊಂದ್ಸಲ ಪ್ರದೀಪ್ ಅಂತೀವಿ, ಒಂದೊಂದ್ಸಲ ಪ್ರಸಾದ್ ಅಂತೀವಿ. ಅವನು ನಮ್ಮ ಯಾವಾಗ್ಲೂ ನಮ್ಮ ಪ್ರವಾಸದಲ್ಲಿ ಭಾಗಿಯಾಗ್ತಾನ. ಅವನು ನಮ್ಮ ವಾಹನ ಸಾರಥಿ ಕೂಡ ಇದ್ದಾನೆ. ಸೊ ಅವನು ಬಹಳ ದಿನಗಳಂತ ನಮ್ಮ ಮನೆಗೆ ಬಂದಿದ್ದಾನೆ. ಕರೆ ಮಾಡಿ ಹೇಳಿದಾನೆ, ನಿಮ್ಮ ಮನೆಗೆ ಬರ್ತಾ ಇದೀವಿ ಇವತ್ತು ಒಂದು ಅತಿಥಿ ಕರ್ಕೊಂಡು. ಯಾಕೆ ಬರ್ತಾ ಇದ್ದೀವಿ ಅಂತ ಅನ್ನೋದು ಅಲ್ಲಿ ಬಂದೇ ಹೇಳ್ತೀವಿ. ನೀವು ದಯವಿಟ್ಟು ನಮ್ಮ ಸಲುವಾಗಿ ಸ್ವಲ್ಪ ಕಾಯ್ತಾ ಇರಿ ಅಂತ ಹೇಳಿದಾನೆ. ಅವ್ರು ಬರ್ಲಿ, ಬಂದ್ಮೇಲೆ ಏನ್ ಹೇಳ್ತಾ ನೋಡೋಣ. ನಾವು ಅವ್ರ ಒಟ್ಟಿಗೆ ನಾವು ನಿಮ್ಮ ಮತ್ತೆ ಭೇಟಿ ಆಗ್ತೀವಿ. ಓಕೆ. ನಮ್ಮ ಯಜಮಾನ್ರಿಗೆ ಈ ಜೋಶ ಎಲ್ಲಿಂದ ಬಂದದ ಗೊತ್ತಾ? ನಿಮ್ಮಿಂದ. ನೀವು ಅದಕ್ಕೆ ಕಾರಣ ಇದ್ದೀರಾ. ಎಷ್ಟೊಂದು ಹುರುಪಲೆ ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾನು ನೋಡಿದೆ ನೋಡಿ, ಅವ್ರು ಇಷ್ಟು ಹುರುಪಾಗಿ ಹಾಯ್ ಹಲೋ ನಮಸ್ಕಾರ ಅಂತ ಹಿಂಗ ಎಷ್ಟು ಆಕ್ಷನ್ ಮಾಡಿ ನೋಡಕ್ಕೆ ನನಗೆ 2 ಕಣ್ಣುಗಳು ಸಾಕಾಗ್ಲಿಲ್ಲ. ನಿಜವಾಗ್ಲೂ ಅವ್ರು ಬರೋ ತನಕ ನಾನು ನಂದು ವಿಡಿಯೋಗಳ ಎಡಿಟಿಂಗ್ ಮಾಡ್ಕೊಂಡು ಎಲ್ಲ ನಿಮಗೆ ಬಿಡ್ಬೇಕಾಗ್ತದೆ. ಬಹಳಷ್ಟು ಬಹಳಷ್ಟು ಎಲ್ಲ ಮ್ಯಾರೇಜ್ಗೆ ಹೋಗಿ ಎಲ್ಲ ಬಹಳಷ್ಟು ವಿಡಿಯೋಗಳು ಮಾಡ್ಕೊಂಡ್ ಬಂದಿದ್ದೀನಿ. ಅದೆಲ್ಲ ಮಾಡೋದಿದೆ. ನಮ್ಮ ಒಬ್ರು ಕಮೆಂಟ್ ಮಾಡಿದ್ರು, ನಮ್ಮ ರಿಲೇಟಿವ್ಸೇ ಲಲಿತಾ ಗಡ್ಕರ್ ಅಂತ. ಅವ್ರು ಹೇಳ್ತಾ ಇದ್ದಾರೆ, ನಮಗೆ ನೀವು ಡೇಟ್ ಯಾಕೆ ಹಾಕಲ್ಲ? ಯಾವುದೋ ಒಂದು ವಿಡಿಯೋ ಮಾಡಬೇಕಾದ್ರೆ ಅದ್ರ ನೀವು ಒಂದು ಡೇಟ್ ಹಾಕಿ ನಮಗೆ ವಿಡಿಯೋಗಳನ್ನ ಬಿಡ್ತಾ ಇರಿ, ನಮಗೆ ಗೊತ್ತಾಗ್ತದೆ ಯಾವ ದಿನ ಏನು ಮಾಡಿದ್ದೀರಾ ಅಂತ ಹೇಳಿದ್ರು. ಆಯಿತು, ನಮಗೆ ಸಜೆಷನ್ ಕೊಟ್ಟಿದ್ದ ಸಲುವಾಗಿ ಧನ್ಯವಾದ ನಿಮಗೆ. ನಾವು ಇವಾಗ ಯಾವಾಗೂ ನಾವು ವಿಡಿಯೋ ಸಲುವಾಗಿ ನಾವು ಡೇಟ್ ಹಾಕ್ತೀವಿ. ಯಾವ ದಿನದ್ದು ಏನಂತ ನಿಮಗೆ ಡೇಟ್ ಹಾಕಿ ಕಳಿಸ್ತೀವಿ. ನಿಜವಾಗ್ಲೂ ಧನ್ಯವಾದ ನೀವು ಹೇಳಿದ ಸಲುವಾಗಿ. ಹಿಂಗೆ ನಮಗೆ ಹೇಳ್ತಾ ಇರಿ, ಯಾಕಂದ್ರೆ ನೀವು ಹೇಳಿದ ಮೇಲೇ ನಮಗೆ ನಾವು ಏನು ಮಾಡ್ತಾ ಇದೀವಿಪ್ಪ, ಏನು ನಿಮಗೆ ಬೇಕಾಗಿದೆ, ನಾವು ಎಲ್ಲಿ ತಪ್ತಾ ಇದೀವಿ ಅಂತ ನಿಮ್ಮಿಂದ ನಮಗೆ ನೋಡಕ್ಕೆ ಸಿಗ್ತದೆ. ಅದಕ್ಕೆ ಮತ್ತೆ ನಾವು ಟ್ರೈನು ಎಷ್ಟು ಆಗ್ತೈತೆ ನಮ್ಮ ಕೈಯಿಂದ ಮಾಡ್ತೇವೆ. ನಮಗೆ ಹಂಗೆ ಸಜೆಷನ್ ಮಾಡ್ತಾ ಇರಿ. ಲಲಿತಾ ಗಡ್ಕರ್ ಅವರಿಗೆ ನಮ್ಮ ಕಡೆಯಿಂದ ಭಾಳ ಧನ್ಯವಾದ. ನೋಡಿ ಈಗ ನಾ ಅವಾಗಿಂದ ಅಪ್ಪಾಗೆ ಹೇಳಿಲ್ಲ, ಈಗ ಹೇಳ್ದೆ ನಿಂಗೆ. ಈಗ ನೀ ಬಂದ್ಮೇಲೆ ನಂಗೆ ಧೈರ್ಯ ಬರ್ತೈತೆ ಅಂತ ನಾ ಈಗ ಹೇಳತ್ತೇನೆ ಅಪ್ಪಾಗ. ಯಾಕಂದ್ರೆ ಅಪ್ಪ ಅನ್ನತ್ತಾರ ಈಗ ಇವ್ರು ಶೂಟಿಂಗ್ದವ್ರು ಬರತ್ತಾರ. ಮನೆಗೆ ಬರತ್ತಾರ ಈಗ. ಅದಕ್ಕೆ ರೆಡಿ ಕೂತೇವಿ. ಆಮೇಲೆ ಈಗ ಹೌದಾ, ನೀವು ಊಟ ಮಾಡಿ ವಾಪಸ್ ಹೋಗ್ತೀಯ? ಯಾಕ? ಹೌದಾ, ನಂದು ಆಫರ್ ಬಂದೈತೆ. ಅದಕ್ಕೆ ಏನು ಕಾಂಗ್ರ್ಯಾಚುಲೇಷನ್ಸು ಹೇಳುವಲ್ಲಿ ನೀನು ನನಗೆ. ನಾನು ಕೈ ಬಿಟ್ಟಿನಿ ಹಿಂಗೆ. ನಾ ಓಡ್ತೇನಂತ ಊಟಕ್ಕೆ ಹೊಂಟಿ. ಈಗ ನಾನು ಮಾಡಿದವ್ರು ಇದೆಲ್ಲ ಮಾಡಿದವ್ರು ಯಾರ? ನಾ ಹೇಳತ್ತೀನಲ್ಲ ನಿಂಗೆ, ಪಿಕ್ಚರ್ ಮಾಡೋರು. ಈಗ ಸದ್ಯ ಈಗ ನಾವು ಅದಕ್ಕೆ ಪಿಕ್ಚರ್ದ ಇದಕ್ಕೆ ನಾವು ಎಲ್ಲ ಇದು ಮಾಡ್ಬೇಕು, ಹೇಳ್ಬೇಕು. ನಾವೆಲ್ಲ ಬರ್ತೀವಿ ಅಂತ ಎಲ್ಲ ಒಪ್ಪಿಗೆ ಕೊಡ್ಬೇಕು. ಅದಕ್ಕೆ ನಾವು ನೋಡಿದ್ರ ನಾನು ಮತ್ತು ನಮ್ಮ ಯಜಮಾನ್ರು ಚಿನ್ನು ಇಬ್ರು ಅವಾಗಿಂದ ಮಾತಾಡ್ಕೊಂಡಿವಿ. ನಾವು ವಿಡಿಯೋ ಮಾಡ್ಕೊಂಡು ಅವಾಗಿಂದ. ಆಮೇಲೆ ನಾ ಅನ್ಕೋತಾ ಇದ್ದೆ, ಹುಡುಗರು ಯಾರಾದ್ರೂ ಬರ್ತಾರೇನೋ ಅಂತ ಅನ್ಕೊಂಡಿದ್ದೆ. ನಾ ಮನಸ್ಸೊಳಗೆ ಮತ್ತೆ ಶಾಂಭವನ್ನ ಹೇಳ್ಬೇಕಂತ ನಂಗೆ ಮನಸ್ಸಾಗತ್ತಿತ್ತ. ಅಪ್ಪಗೂ ಫೋನ್ ಮಾಡಿ ಹೇಳೋನು ಮತ್ಕೊಂಡ ನಾನು ಮನಸ್ಸೊಳಗೆ ಅನ್ಕೋತಾ ಇದ್ದೆ. ಅದು ಅನ್ಕೊಂಡಿದ ತಕ್ಷಣ ಶಾಂಭವಿ ಹೇಳಿಗೆ ಬಾಗ್ಲ ಕಡೆ ನಂದು ಲಕ್ಷ್ಯ ಇತ್ತ ಅಲ್ಲಿ. ಆಮೇಲೆ ಇವ್ರಿಗೆ ಅಂದೆ, ಊರಲ್ಲಿ ಶಾಂಭವಿ ಯಾರು ಬಂದಾರ ನೋಡೋರು, ಗೇಟ್ ಬಾಲ ಯಾರೋ ತೆಗದ್ರ ಅಂತಂದೆ. ಆಮೇಲೆ ಬಂದ್ಮೇಲೆ ಭಾಳ ನಂಗೆ ಖುಷಿ ಆಯ್ತು. ನಾ ಒಳಗಡೆ ಕುತ್ಕೊಂಡಿದ್ದೆ. ಬಂದ್ಲೆ ಶಾಂಭವಿ. ನಾ ಶಾಂಭವಿಗೆ ಫ್ರ್ಯಾಂಕ ಮಾಡಿಬಿಟ್ಟೆ ಒಮ್ಮೆ, ಸಡನ್ ಆಗಿ ಒಮ್ಮೆ ಫ್ರ್ಯಾಂಕ್ ಮಾಡಿಬಿಟ್ಟೆ. ಪಿಕ್ಚರ್ ಆಫರ್ ಅಲ್ಲ, ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಅವರು ಇವ್ರದಾರಲ್ಲ ಪ್ರಮೋದ್ ಪಾಟೀಲ್ ಅಂತ ಹೇಳಿ, ಅವ್ರ ಪ್ರದೀಪ್ ಪ್ರಮೋದ್ ನಮ್ಮ ಟ್ಯಾಕ್ಸಿ ಇದು ನಮ್ದು ಕರ್ಕೊಂಡು ಹೋಗ್ತಿದ್ರೆ ಮುಂದೆ. ಅವ್ರ ಒಬ್ರು ಅಂದ್ರೆ ಈಗ ಅವ್ರ ಫ್ರೆಂಡ್ ಅವರು ಫಿಲ್ಮ್ ಮಾಡ್ಯಾರಂತ, ಸೂರ್ಯ ಫಿಲ್ಮ್ ಅಂತ ಹೇಳಿ. ಥಿಯೇಟರ್ ಒಳಗೆ ಈಗ ರಿಲೀಸ್ ಆಗೋದೈತಿ ಫ್ರೈಡೇ 13 ಡೇಟ್ಗ. ಅವಾಗ ನಮಗ ಅಲ್ಲಿ ರಿಲೀಸ್ ಆಗುವಾಗನು ಬಾ ಅನ್ನತಾರ ಅವ್ರು.
ಆಮೇಲೆ ಅದೇ ಹೇಳಿದೀವಿ ನೋಡೋಣ ಅಂತ ಹೇಳಿದೀವಿ ಅವರಿಗೆ. ಆಮೇಲೆ ಈಗ ಸದ್ಯಾಗ ಅವ್ರು ಬರೋ ದಾರಿ ಕಾಯ್ತಾ ಇದ್ದೀವಿ, ನೋಡೋಣ. ನನಗೆ ಮತ್ತು ಬೇರೆ ಕೆಲಸಗಳನ್ನು ಅದಾವ, ಅದನ್ನ ನೀವು ಫ್ರ್ಯಾಂಕ್ ಮಾಡಿದ ಸಲುವಾಗಿ ಸಾರಿ. ಅಲ್ಲ, ನೀ ಭಾಳ ಬೇಗ ಬಂದಿಲ್ಲ, ನೀ ಡಬ್ಬಾನು ತೊಗೊಂಡೋಗಿದ್ದೆ. ಹಾಂ ಶಾಂಭವಿ, ಅದು ಒಳಗೇನು ಎನ್ವೆಲೋಪ್ ಐತಿ, ನಾನು ತೆಗೆದು ನೋಡಿಲ್ಲ. ಹಾಂ, ನಂಬರ್ ಪ್ಲೇಟ್ ಬಂದದ ಇವತ್ತು. 2:30 3 ಗಂಟೆ ಆಗ್ಲಿಕ್ಕೆ ಬಂತು. ಅವರು ಏನೋ ಕೆಲಸ ಇತ್ತಂತ ಬರಕ್ಕೆ ಲೇಟ್ ಆಯಿತು. ಬರ್ರಿ, ನಮಸ್ತೆ ರೀ, ಆರಾಮದಿರಿ? ಎಷ್ಟು ವರ್ಷ ಆಯ್ತು? ಏನು ನೋಡಿ ಸರ್, ಬರ್ರಿ ಬರ್ರಿ ಒಳಗಡೆ ಬರ್ರಿ, ನಿಧಾನಕ್ಕೆ ಬರ್ರಿ. ಹಾಂ, ತಗೊಂಡ್ ಬರ್ರಿ. ಹೆಂಗದಾರ ಪ್ರಮೋದ್ ಅವ್ರು? ಏನು ಚೇಂಜೇ ಆಗಿಲ್ಲ. ಬರ್ರಿ. ನಮಸ್ತೆ ನಮಸ್ತೆ. ಶ್ರುತಿ ಮೇಡಮ್ನು ಅದಾರಲ್ಲ ಇವರು. ಅದೇ ಬನ್ನಿ, ಎಲ್ಲ ಪರಿಚಯ ಮಾಡಿಕೊಡ್ರಿ ಅಂತೆ ನಮಗೆ. ಪ್ರೊಡ್ಯೂಸರ್ ಸರ್ ಅಂತ ಬಸವರಾಜ್ ಬೆನ್ನಿ. ಹಾಂ, ಸೂರ್ಯ ಪಿಕ್ಚರ್ದ ಪ್ರೊಡ್ಯೂಸರ್ ಸರ್. ನಾವು ಅವಾಗಿಂದ ನಿಮ್ಗೆ ಹೇಳ್ತಾ ಇದ್ವಿ, ನಮ್ಮ ಮನೆಗೆ ಹೊಸ ಅತಿಥಿ ಒಬ್ಬರೇ ಬರ್ತಾ ಇದ್ದಾರೆ ಅಂತ ಹೇಳಿ. ನಾವು ಅವ್ರಿಗೆ ನೋಡಿದ್ದ ಫಸ್ಟ್ ಟೈಮ್ ಇವತ್ತೇ ನೋಡ್ತಾ ಇದ್ದೀವಿ. ಅವರು ಅದೇ ಬ್ಯಾನರ್ ತೊಗೊಂಬಂದಿದ್ದಾರೆ ಅವರು, ಸೂರ್ಯ ಅಂತ ಹೇಳಿ. ಅದ್ರ ಬಗ್ಗೆ ಅವರೇ ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾರೆ. ಅವ್ರು ಯಾರು, ಏನು, ಅವ್ರ ಪರಿಚಯನೂ ಮಾಡ್ಕೊಡ್ತಾರೆ. ಒಂದಿನ ಕಾರಣ ಅಷ್ಟೇ, ಅವ್ರ ಒಂದು ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯ ಒಬ್ಬ ಕುವರ. ಸೊ ಅವರು ಒಂದು ಸುಂದರವಾದ ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ, ಮುಖ್ಯ ತಾರಾಗಣದಲ್ಲಿ. ಚಿತ್ರದ ಹೆಸರು ಸೂರ್ಯ ಅಂತೇಳಿ. ಸೂರ್ಯನ ಬೆಳಕು ಪ್ರತಿಯೊಬ್ಬರಿಗೆ ಬೇಕು. ಪ್ರತಿಯೊಬ್ಬರ ಲೈಫ್ ಅಲ್ಲಿ ಸೂರ್ಯ ಹೆಂಗ್ ಬೆಳ್ತಾರ ಅಂತಂದ್ರೆ ಅದು ಜೀವನದ ಒಂದು ಸಮೃದ್ಧಿ ಇದ್ದಂಗೆ. ಈಗ ಅವರು ಸಮೃದ್ಧಿ ಸನ್ನಿಧಿಗೆ ಬಂದಿದ್ದಾರೆ. ಸೂರ್ಯ ಚಿತ್ರದ ಒಂದು ಅಡ್ವರ್ಟೈಸ್ಮೆಂಟ್ ಸಲುವಾಗಿ ಬಂದಿದ್ದಾರೆ ಅವರು. ನೋಡಿದ್ದು ನನಗಂತೂ ಮೈ ಜುಮ್ಮ ಆಯ್ತು. ಇದನ್ನ ಹಾಡ ನೋಡುವಾಗ ಡಿಫ್ರೆಂಟ್ ಟೈಪ್. ಅವರಿಗೆ ಸನ್ಮಾನ ಮಾಡೋಣ ಅಂತ ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾರೆ. ನನಗೆ ತುಂಬಾ ನೀವು ಭಾಳ ಇದು ಮಾಡಿ ಸರ್. ನಾವು ಎಲ್ಲರಿಗೂ ಬಂದವ್ರಿಗೆ ಎಲ್ಲರಿಗೂ ಮಾಡ್ತೀವಿ. ನೀವು ಅದ್ರೊಳಗೆ ನಮ್ಗೆ ಸ್ಪೆಷಲ್ ಆಗ್ತಿದ್ದೀರಾ ಈಗ. ಯಾಕಂದ್ರೆ ನಮ್ಮದು ಒಂದು ಮಾದರಿ ಅದೇ. ಫಾರ್ ದ ಯೂತ್. ನೀವು ಕುಂಕುಮ ಯಾವ ಬಟ್ಟೆ ಧರಿಸ್ಬೇಕು ಅದು ಕೂಡ ನಿಮ್ಗೆ ನಾಲೆಜ್ ಇರ್ತದೆ. ನಾವು ಯಾವ್ದೋ ಒಂದು ಬರ್ತವೆ ನಾವು ಕುಂಕುಮ ಇಟ್ಬಿಡ್ತೀವಿ. ಇಲ್ಲ, ಅವ್ರು ಪ್ರತಿಯೊಂದು ಕೈ ಮಾಡ್ಕೊಂಡ್ ಬಿಟ್ಟಾರ್ರಿ ಅದೆಲ್ಲ. ಇಲ್ಲ, ಬೆಳಿಗ್ಗೆ 5 ಗಂಟೆಗೆ ಎದ್ದು ನಮಗೆ ಭಾಳ ಇದಾಗಿತ್ತು. ಪ್ರದೀಪ್ ಕುಮಾರ್ ಅವರು ನಮ್ಮ ಮನೆಗೆ ಒಬ್ಬ ವ್ಯಕ್ತಿ ಕರ್ಕೊಂಡ್ ಬರ್ಬೇಕಂದ್ರೆ ಯೋಗ್ಯತೆ ನೋಡಿ ಕರ್ಕೊಂಡ್ ಬರ್ಬೇಕು. ಅವ್ರು ಬಹಳ ಯಾಕಂದ್ರೆ ಇವರು ಜಗಜ್ಯೋತಿ ಬಸವೇಶ್ವರ ಆಗಿಬಿಟ್ರೆ ಅದಕ್ಕೂ ತೊಗರಿಯಲ್ಲಿ ಹೂ ಇದೆ. ಓಂ ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸೊ ಇವತ್ತು ನಮ್ಮ ಮನೆಗೆ ಹೊಸ ಅತಿಥಿ. ಆಮೇಲೆ ಅವರು ಒಂದು ಸ್ಟೋರಿನ ಹೇಳಿದ್ರು ಅವರು. ಅಂದ್ರೆ ಈಗಿನ ಜನರಿಗೆ ಒಂದು ಮಾದರಿಯಾಗಿ ಅವರು ನಮ್ಮ ಮುಂದೆ ಇರ್ತಿದ್ದಾರೆ. ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿ ಗೋಕಾಕ್ ತಾಲೂಕಿನ ಉರುಳಿನಟ್ಟಿ ಗ್ರಾಮದವರು. ಒಂದು ಹಳ್ಳಿ ಅದು. ಆ ಹಳ್ಳಿಯಿಂದ ಬಂದಂತಹ ಒಬ್ರು ಮಹಾತ್ಮರು ಬಸವರಾಜ್ ಬೆನ್ನಿ ಅಂತೇಳಿ. ಅವರು 11th 12th ಆರ್ಟ್ಸ್ ಮಾಡ್ಕೊಂಡು ಸೆಕೆಂಡ್ ಇಯರ್ PUC ಅಲ್ಲಿ ಫೇಲ್ ಆದ್ರೂ ಕೂಡ ಅವರು ಎದೆಗೊಂದಿಲ್ಲ. ಮುಂದೆ ಸ್ವಪ್ರಯತ್ನ ಮಾಡಿ ಯಾವುದೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಹೆಲ್ಪರ್ ಆಗಿ ಕೆಲಸ ಮಾಡಿ ಸೂಪರ್ವೈಸರ್ ಆಗಿ ಶ್ರಮ ಪಟ್ಟು ಆ ಒಂದು ಫ್ಯಾಕ್ಟರಿಯ ಜ್ಞಾನವನ್ನು ಸಂಪಾದನೆ ಮಾಡಿ ದೂರದ ಒಂದು ಪುಣೆ ಇಂಡಸ್ಟ್ರಿಯಲ್ ಊರಿಗೆ ಹೋಗಿ ಅಲ್ಲಿ ಒಂದು ಸ್ಟೋರಿ ಹೇಳಿದ್ರು. ಹೋಗುವಾಗ ಏನೇನಾಯ್ತು ಅಂತ ಕಥೆ ಹೇಳಿದ್ರು. ಪೊಲೀಸ್ ಹಿಡಿದ್ರು, ಬಡಿದ್ರು, ಎಲ್ಲ ಹೇಳಿದ್ರು. ಅದ್ರ ನಂತರ ಒಂದು ಬೇರೆ ಫ್ಯಾಕ್ಟರಿಯಲ್ಲಿ ಯಾವ್ದು ಕೆಲಸ ಮಾಡ್ತಾ ಈಗ ಅವರೇ ಈಗ
ಇಯರ್ ಪರ್ ಇಯರ್ 3 CR. 3 CR ಒಂದು ಬಿಸ್ನೆಸ್ ಟರ್ನ್ ಓವರ್ ಅವರು ಮಾಡುವಂತ ಒಂದು ದೊಡ್ಡ ವ್ಯಕ್ತಿಯಾಗಿದ್ದಾರೆ. ಆಮೇಲೆ ಎಲ್ಲರಿಗೂ ಒಂದು ಮಾದರಿಯಾಗಿದ್ದಾರೆ. ಅಂದ್ರೆ ನೀವು ಶಿಕ್ಷಣದಲ್ಲಿ ನೀವು ಅಂದ್ರೆ ಒಂದು ಸಕ್ಸಸ್ ಆಗದೇ ಇದ್ರು ಕೂಡ ಬಹಳ ದೊಡ್ಡ ಸಾಧನೆ ನೀವು ಮಾಡಬಹುದು ಅನ್ನೋದು ಅವರ ಮಾಡ್ತಾರೆ. ನಮಗೆ ಒಂದು ಮಾದರಿಯಾಗಿದ್ದಾರೆ ಬಸವರಾಜ್ ಬೆಣ್ಣಿ ಅವರು. ಸೊ ಅವರಿಗೆ ನಾವು ಕರ್ತವ್ಯ ಅಂತ ಹೇಳಿ ಹೇಳ್ತೀವಿ. ಬಟ್ ಅದಕ್ಕಿಂತ ಮುಂಚೆ ನಾವು ಅವ್ರ ತಂದೆ ತಾಯಿಯವರಿಗೆ ಕರ್ತವ್ಯ ಅಂತ ಹೇಳಿದ್ದಾರೆ. ಇಂಥ ಒಂದು ಮಗನ ಹರಿದ್ದಾರೆ ಮತ್ತು ಅವರ ಒಂದು ಆಶೀರ್ವಾದ, ಅವರ ಒಂದು ತಂದೆ ತಾಯಿ ಸಂಸ್ಕಾರದಿಂದ ಅವರು ಈ ಸ್ಥಾನಕ್ಕೆ ಬಂದರೆ ಅಂತ ನಾನು ಹೇಳಿಕೆ ಹೆಮ್ಮೆ ಪಡ್ತೇನೆ. ಈಗ ಮಂತ್ಲಿ 3 CR ಇದೆ, ನೆಕ್ಸ್ಟ್ 6 CR ಆಗಲಿ ಅಂತ ನಾನು ಹಾರೈಸ್ತೇನೆ. ಆಯ್ತು ಆದ್ರೆ ಚಿರಂಜೀವ ಇವಾಗ ಒಂದು ಚಿತ್ರ ಉದ್ಯಮದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಸುಂದರವಾದ ಒಂದು ಪ್ರಥಮ ಕನ್ನಡ ಚಿತ್ರ ಅವರು ಮಾಡಿದ್ದಾರೆ. ಚಿತ್ರ ಈಗಾಗಲೇ ಬೆಂಗಳೂರಲ್ಲಿ ಬಿಡುಗಡೆ ಆಗಿದೆ. ಇಲ್ಲಿ ಕೂಡ ಅದು ಬರುವ ಶುಕ್ರವಾರ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ತಾವು ಕೂಡ ನೋಡಿ ಅವರಿಗೆ ಆಶೀರ್ವಾದ. ನಮಸ್ಕಾರ. ನಾನು ಬಂದ ಒಂದು ಉದ್ದೇಶ ಬೇರೆ ಆಯ್ತು, ಆದ್ರೆ ಇಲ್ಲಿ ಬಂದು ನನಗೊಂದು ಇಷ್ಟೊಂದು ಸನ್ಮಾನ ಮಾಡಿದಕ್ಕೆ ನನಗೆ ಮನಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ಜೀವನದಲ್ಲಿ ಸುಖ ದುಃಖಗಳು ಬರ್ತಾ ಇರ್ತವೆ. ಅದರಿಂದ ಇದಂತ ನಮಗೆ ಸುಖ, ಒಂದು ಆನಂದ ಸನ್ಮಾನ ಮಾಡಿದಕ್ಕೆ ಮತ್ತು ಮೇಡಮ್ ರವರು ಒಂದು ಸನ್ಮಾನ ಮಾಡಕ್ಕೆ ಬಹಳ ಆನಂದ ಆಗಿದೆ. ಅದೇ ರೀತಿ ನಾನು ಸೂರ್ಯ ಪಿಕ್ಚರ್ದ ಒಬ್ಬ ನಿರ್ಮಾಪಕನಾಗಿ ಈ ಸದ್ಯ ನಾನು ಹೊರ ಬಂದಿರ್ತೇನೆ. ಒಬ್ಬ ನಿರ್ಮಾಪಕರಿಗೆ ಯಾವ ಅವಕಾಶ ನಾವು ಕೊಡ್ಬೇಕಂತ ಹೇಳಿ ಎಲ್ಲ ನೀವು ನಿರ್ಧಾರ ಮಾಡಬೇಕು. ಅದೇ ರೀತಿ ಈ ಒಂದು ಸೂರ್ಯದ ಪವರ್ ಆಫ್ ಲವ್ ಈ ಪಿಕ್ಚರವನ್ನು ಬರೆದಂತ ಸಾಗರ್ ದಾಸ್ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಅವರಿವರೆನ್ನದೆ ಯಾರ್ಯಾರು ಸಹಕಾರ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಭಾಗವಹಿಸಿದ್ದಾರೆ, ಯಾರ್ಯಾರು ಕಾರಣೀಭೂತಿದಾರಲ್ಲ ಅವರೆಲ್ಲರಿಗೂ ಕೃತಜ್ಞತೆ, ಎಲ್ಲರಿಗೂ ಧನ್ಯವಾದ. ಆಲ್ ದಿ ಬೆಸ್ಟ್. ಎಲ್ಲರೂ ಒಮ್ಮೆ ಹೇಳ್ಬಿಡ್ರಿ. All the best. ಸೂರ್ಯ ದ ಪವರ್ ಆಫ್ ಲವ್, ಆಲ್ ದ ಬೆಸ್ಟ್. ಒಂದ್ಸರಿ ಹಿಂಗೆ 1 2 3 ಅದರ ಜೊತೆ ನಮ್ಮ ತಮ್ಮನಾದ ರವಿ ಬೆನ್ನಿ ಇವರು ಕೂಡ ಪ್ರೊಡ್ಯೂಸರ್ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಪ್ರೀತಿಯ ನನ್ನ ಕುಟುಂಬದವರು ಸಹಿತ ಬಹಳ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದರ ಜೊತೆ ನನ್ನ ಮಿತ್ರ ಬಾಂಧವರು ಎಲ್ಲರೂ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮನಪೂರ್ವಕವಾಗಿ ಧನ್ಯವಾದಗಳು. ರವಿ ಬೆನ್ನಿ, ಬಸವರಾಜ್ ಬೆನ್ನಿ ಅಣ್ಣ ತಮ್ಮ ಇಬ್ರು ಪ್ರೊಡ್ಯೂಸರ್ ಆಗಿದ್ದಾರೆ. ಬಹಳ ಕಷ್ಟಪಟ್ಟಿದ್ದಾರೆ. ಮತ್ತೆ ಇಂತ ಒಳ್ಳೆ ಚಿತ್ರಗಳನ್ನು ನೀವು ನಿರ್ಮಾಣ ಮಾಡ್ರಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನಾವು ನಿಮಗೆ ಮುಂದಿನ ಪಿಕ್ಚರ್ ದಲ್ಲಿ ಸರ್ ಮತ್ತು ಮೇಡಮ್ ಎಲ್ಲ ಕಣ್ಣಿಗೆ ಅವಕಾಶ ಕೊಡುತ್ತೇನೆ. 1 2 3 ಸ್ಟಾರ್ಟ್. ಬೆಸ್ಟ್ ಆಫ್ ಲಕ್, ದಿ ಸೂರ್ಯ ಪವರ್ ಆಫ್ ಲವ್. ಜಯವಾಗಲಿ. ಮನೆಯ ದೇವಸ್ಥಾನದಲ್ಲಿ ಸ್ನೇಹಿತರು ಬಸವರಾಜ್ ಬೆಣ್ಣಿ ಮತ್ತು ಪ್ರಸಾದ್ ಪಾಟೀಲ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರ ಚಿತ್ರ ಚೆನ್ನಾಗಿ ಓಡ್ಲಿ, ಜನರ ಮನಸ್ಸು ಗೆಲ್ಲಲಿ, ಅವರಿಗೆ ಒಳ್ಳೆಯ ಒಂದು ಪ್ರತಿಭೆ ಮೂಡಿ ಬರಲಿ ಅಂತ ಹೇಳಿ ನಾವು ನಮ್ಮ ಮಹಾಲಕ್ಷ್ಮಿ ಮತ್ತೆ ವೆಂಕಟೇಶ್ವರ ಬಾಲಾಜಿ ಅವ್ರ ಹತ್ರ ಬೇಡ್ಕೊಂತೀವಿ. ಮುಂದೆ ಹೋಗ್ಲಿ, ಯಾಕಂದ್ರೆ ಒಳ್ಳೆಯ ಪ್ರತಿಭೆ ಇಷ್ಟೆಲ್ಲ ಕಲಾಕಾರಿಗಳಿಗೆ ನಿಮ್ ಸಹಕಾರ ಬೇಕಾಗ್ತದ. ಆಮೇಲೆ ಇವರು ಒಳ್ಳೆ ಮನುಷ್ಯನಿಂದ ಮುಂದೆ ಬಂದಿದ್ದಾರೆ. ಆಮೇಲೆ ದೇವರ ಸೇವೆ ಮಾಡ್ತಾರೆ. ಆಮೇಲೆ ಬಡಬಗರಿಗೆ ಬಹಳಷ್ಟು ಸೋಷಿಯಲ್ ವರ್ಕ್ ಅಂತ ಇದೆ, ಹೆಲ್ಪ್ ಮಾಡ್ತಾರೆ. ಆಮೇಲೆ ವಿಶೇಷವಾಗಿ ಯೋಗ ಕ್ಲಾಸ್ ಕೂಡ ಹೇಳ್ತಾರಂತೆ. ಯೋಗ ಕ್ಲಾಸ್ ಸಣ್ಣ ಮಕ್ಕಳಿಗೆ ಸಂಡೇ ದಿವಸ 3 ಕ್ಲಾಸ್ ಮಾಡ್ತೀವಿ ನಾನು ಸಂಡೇ ದಿವಸ. ಆಮೇಲೆ ಬಾಲ ಸಂಸ್ಕಾರ ಮರಾಠಿ मध्ये बोलತಾರೆ ನಾವು ಬಾಲ ಸಂಸ್ಕಾರ. ಆಮೇಲೆ RSS ದಲ್ಲಿ ಕೂಡ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಆಮೇಲೆ ಇದರಿಂದ ಬರುವಂತ ಏನೋ ಅವರಿಗೆ ಆದಾಯ ಈ ಚಿತ್ರದಿಂದ ಬರ್ತಲ್ಲ, ಅದು ಅವ್ರ ವೈಯಕ್ತಿಕವಾಗಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ವೈಯಕ್ತಿಕ ಕೆಲಸಗಳಿಗಾಗಿ ಒಂದು ಒಳ್ಳೆ ಸೋಷಿಯಲ್ ವರ್ಕ್ಗಳಿಗೆ ಕೂಡ ಅವರು ಉಪಯೋಗ ಮಾಡ್ಕೊತಾರೆ. ಆಮೇಲೆ ಅವರಿಗೆ ಇನ್ನೂ ಭಗವಂತ ಶಕ್ತಿ ಯುಕ್ತಿ ಕೊಟ್ಟಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇನ್ನೊಂದು ಪ್ರತಿ ವರ್ಷ ನಾನು ಆಗಸ್ಟ್ 15ಕ್ಕೆ ನಮ್ಮ ಊರಿನಲ್ಲಿ 110 ಜನ ಆರ್ಮಿಯಲ್ಲಿ ಇದ್ದಂತ ನಮ್ಮ ಯೋಧರಿಗೆ ಸನ್ಮಾನವನ್ನು ಮಾಡುತ್ತೇನೆ ಗುರುಗನಟ್ಟಿಯಲ್ಲಿ. ಅಂದ್ರೆ ಈಗಿನ ಯೋಧರಿಗೆ ಇನ್ನೊಬ್ಬರಿಗೆ, ನಮ್ಮ ಊರಿನ ಜನರಿಗೆ ಇನ್ನೊಬ್ಬರಿಗೆ ಮಾದರಿ ಆಗಲಿ. ಯಾಕಂದ್ರೆ ಅವರು ಸೈನ್ಯದಲ್ಲಿ ಇರುವಾಗ ಎಷ್ಟು ಕಷ್ಟಪಟ್ಟದ್ದು ಹೊಂದಿದ್ದಾರೆ ಅವರು. ಯಾಕಂದ್ರೆ ಅವರೇ ಸೈನ್ಯ ಇದೆ ಅಂತ ಹೇಳಿ ನಾವು ಮುಂದೆ ಅದಕ್ಕಾಗಿ ಅವ್ರಿಗೊಂದು ಸನ್ಮಾನ ಮಾಡಿ ಬಹಳ ನನಗೆ ಸಂತೋಷ ಆಗುತ್ತೆ. ತುಂಬಾ ಕಾರ್ಯಗಳು ಬರ್ತಾ ಇದೆ. ಅದೇ ನೀವು ಅಲ್ಲಿ ನೋಡಿದ್ರಲ್ಲ ಸರ್.
God bless you. ನೀವು ಮತ್ತೆ- ಹಿಡೀರಿ ಮತ್ತೆ ಪ್ರಮೋದ್. ಬೆಳಗಾಂ ಬಂದಾಗ ಮತ್ತೆ ಬರ್ರಿ. ಬರ್ತೀನಿ ಅವಶ್ಯ. ಎಲ್ಲಾರು ಸರ ನೀವು ಎಲ್ಲಾರು ಫ್ಯಾಮಿಲಿ ಸಹಿತ ಬರ್ಬೇಕು. ಆಮೇಲೆ ಅವ್ರ ಜೊತೆ ನೀವು ಬರುವಾಗ ಪ್ರಮೋದ್ ಅವ್ರು ಕರ್ಕೊಂಬರ್ರಿ ಸ್ವಲ್ಪ, ಇವ್ರ ಮೇಡಮ್ ಹುಡುಗರಿಗೆ ಅದು ಎಲ್ಲ. ಹಾ, 13 ಬರ್ತಾರಾ? ಓಕೆ, ಓಕೆ. ಓಕೆ ಧನ್ಯ. ಹಾ ಆಯ್ತು ಸರ್. ನಾನು ನೋಡ್ದೆ. ಶಮ ಫೋಟೋ ತಮ್ಮ ನೋಡಿ. ಓಕೆ ಪ್ರಮೋದ್ ಅವ್ರಿಗೆ ಹಿಂದೆ ಗಣಪತಿಗೆ ಹೋಗೋದು ಅಲ್ಲ, ಹಿಂದೆ ಗಣಪತಿಗೆ ಹೋಗಲ್ಲ. ಯುನೈಟೆಡ್ ಮಂದಿರ ಹೋಗಲ್ಲ, ಯುನೈಟೆಡ್ ಮಂದಿರ ಹೋಗಿ. ಮನೆಗಳೇ, ಒಂದು ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟೊಂದು ಕಷ್ಟ ಇರ್ತದ. ಅದ್ರ ಫಿಲ್ಮ್ ನಾವು ರಿಲೀಸ್ ಮಾಡ್ಬೇಕಾದ್ರೆ ಎಷ್ಟೊಂದು ಅದ್ರ ಹಿಂದೆ ನಮ್ದು ಮೆಹನತ್ ಇರ್ತದ. ಅದು ಅದಲ್ಲ ಹಂಗ ಹೇಳೋದಕ್ಕಿಂತಲೂ ನಾವು ಬರೇ ಒಂದು ಲಾಗ್ ಮಾಡೋ ಸಲುವಾಗಿ ಒಂದು ಹಾ. ವಿಡಿಯೋ ಮಾಡೋ ಸಲುವಾಗಿ ಎಷ್ಟು ಕಷ್ಟ ಪಡ್ತೀವಿ, ಹೌದು. ಎಷ್ಟು ಟೆನ್ಷನ್ ತಗೋತೀವಿ, ಹಾ ಅದಕ್ಕೆ ಎಷ್ಟು ತ್ರಾಸ ಆಗ್ತಾವ. ಹಾ ಒಂದು ಫಿಲ್ಮ್ ಮಾಡ್ಬೇಕಪ್ಪ ಅಂತಂದ್ರ ಎಷ್ಟು ಆಗಿರ್ಬೋದು. 2.5 So, ಅದು ವರ್ಷ actually ತನಕ. ಜನಸಾಮಾನ್ಯರಿಗೆ ಗೊತ್ತಾಗಲ್ಲ, ಹ್ಮ್. ಅದು ಯಾರು ಮಾಡ್ತಾರ ಅವ್ರಿಗೆ ಗೊತ್ತಿರ್ತದ. ಅದ್ರದ ಹಿಂದೆ ಬಹಳ ಮೆಹನತ್ ಇರ್ತದ, ಬಹಳ ಪರಿಶ್ರಮ ಇರ್ತದ. ಹ್ಮ್. ಸೊ ಅದಕ್ಕ ನೀವು ಇದು ನೋಡ್ರಿ, ಒಂದು ಒಳ್ಳೆಯ ಚಿತ್ರ ಇದೆ, ಒಂದು ಒಳ್ಳೆಯ ಸಂದೇಶ ಸಾರುವ ಚಿತ್ರ ಇದೆ. ಹ್ಮ್. ಆಮೇಲೆ ಪ್ರೀತಿಯ ಬೆಲೆ, ಆಮೇಲೆ ಒಂದು ಶ್ರೀಮಂತ ಹುಡುಗಿ ಮತ್ತು ಒಂದು ಬಡ ಹುಡುಗನ ಪ್ರೀತಿ ಬಂದಾಗ ಎಷ್ಟು ಕಷ್ಟ ಪಡಬೇಕಾಗ್ತದ, ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರ ಅಂತದ್ರ ಬಗ್ಗೆ ತಿಳಿದ ಬಗ್ಗೆ ಸೂರ್ಯದ ಪವರ್ ಅಪ್ ಲವ್ ಅನ್ನುವಂತ ಒಂದು ಚಿತ್ರ ಬಹಳ ಚೆನ್ನಾಗಿ ಮಾಡಿದ್ರಂತೆ, ನೋಡ್ರಿ. ಆಮೇಲೆ ನಾವು ಮತ್ತೆ ಭೇಟಿ ಆಗ್ತೀವಿ ನಿಮ್ಗೆ. ನಾವು ನಿಮ್ಗೆ ಈ ವಿಡಿಯೋ ಏನಿದೆಯಲ್ಲ, ಇದು ವಿಡಿಯೋ ಯೂಟ್ಯೂಬ್ದಾಗೂ ಬಿಡ್ತೀವಿ ಮತ್ತೆ ಇನ್ಸ್ಟಾಗ್ರಾಮ್ ಒಳಗೂ ನಿಮಗೆ ರಿಕ್ವೆಸ್ಟ್ ಮಾಡೋದು ಹಾ, ಒಂದೇ ಒಂದು, ಒಂದೇ ನೀವು ಒಂದು. ಏನೋ ದುಡ್ಡು ಖರ್ಚು ಮಾಡೋದು ಬೇಕಾಗಿಲ್ಲ, ಹಾ. ಅಥವಾ ಏನೋ ಶ್ರಮ ಪಡೋದು ಬೇಕಾಗಿಲ್ಲ. ಹಾ. ನೀವು ಮಾಡುವಂತ ಒಂದೇ ಒಂದು ಸಹಾಯ ಪ್ರೊಡ್ಯೂಸರ್ ಅವರಿಗೆ ಈ ಚಿತ್ರಕ್ಕಾಗಿ, ಒಂದು ಶುಭ ಸಂದೇಶಕ್ಕಾಗಿ ಹಾ. ದಯವಿಟ್ಟು ನೀವು ನಿಮ್ಮ ಗ್ರೂಪ್ಗಳಲ್ಲಿ ಅದನ್ನ ಶೇರ್ ಮಾಡ್ರಿ. ಹ್ಮ್. ಆಮೇಲೆ ಎಲ್ಲರಿಗೂ ನಿಮ್ಮ ಅಕ್ಕಪಕ್ಕದವರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಎಲ್ಲರೂ ಈ ಚಿತ್ರ ನೋಡಿ ಅದ್ರೊಳಗೆ ಇರುವಂತ ಒಂದು ಒಳ್ಳೆಯ ಕ್ವಾಲಿಟಿ ಗುಣಗಳನ್ನ ಅವ್ರಿಗೆ ಮಕ್ಕಳಲ್ಲಿ ಕೂಡ ಬೆಳೀಲಿ ಅಂತ ಹೇಳ್ತಾ ನಾವು ನಿಮಗೆ ವಿನಂತಿ ಮಾಡ್ತೀವಿ. ಬರೀ 2 ದಿನ ಟೈಮ್ ಉಳ್ದದ. ಹ್ಮ್. 2 ದಿನ ಒಳಗೆ ಎಷ್ಟ್ ಆಗ್ತದೆ, ನೀವು ಈಗಿನವ್ರಿಗೆ ಎಲ್ಲ ಬೇಕಾಗಿರೋದಂತದ ಅದ. ಅದಕ್ಕೆ ಶೇರ್ ಮಾಡ್ರಿ, ಪಟ 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 ಶೇರ್ ಮಾಡ್ರಿ. ಒಂದು ನಿಮಿಷ Request ಟೈಮ್ ವೇಸ್ಟ್ ಮಾಡ್ಕೊಡ್ರಿ. ಮಾಡ್ಕೋಬೇಡ. ಹಾ, ಓಕೆ, ನಾವು ಬರ್ತೀವಿ, ನೀವು ಬರ್ರಿ. 12 ಗಂಟೆಗೆ ಶುಕ್ರವಾರ. 12 ಗಂಟೆಗೆ ನಾವು ಫಿಲ್ಮ್ ಮಾಡಕ ನಾವು ಹೋಗವ್ರಿದೀವಿ. ನೀವು ಬರ್ರಿ ಅಲ್ಲಿ. ಮತ್ತು ಹೀರೋಯಿನ್, ಆಮೇಲೆ ಪ್ರೊಡ್ಯೂಸರ್ಸ್, ಮತ್ತೆ ನಾವು ಕೂಡ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಪರವಾಗಿ ಅಲ್ಲಿ ಬರ್ತಾ ಇದ್ದೀವಿ. ಹಾ. ನೀವು ಕೂಡ ಬನ್ನಿ, ನಾವು ನಿಮ್ಮ ಸಮಕ್ಷಮ ಭೇಟಿ ಆಗೋಣ, ಮಾತಾಡೋಣ. ಮಾತಾಡೋಣ. ಮತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ನಮ್ಮ ತಮಗೆಲ್ಲರಿಗೂ ಕಡೆಯಿಂದ ನಿಮಗೆ ಬಹಳ ಧನ್ಯವಾದ ನೋಡ್ರಿ.